ಹಲೋ ಎವ್ರಿವನ್. 38ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಪಾತ್ರೆಯು ತಲೆಕೆಳಗಾದ ಶಂಕುವಿನಾಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತ್ರಿಜ್ಯ 5 ಸೆಂಟಿಮೀಟರ್ ಆಗಿದೆ. ಪಾತ್ರೆಯ ಅಂಚಿನವರೆಗೂ ನೀರು ತುಂಬಿದ್ದು ಅದರೊಳಗೆ ಒಂದೇ ಗಾತ್ರದ 100 ಸಣ್ಣ ಸೀಸದ ಗುಂಡುಗಳನ್ನ ಹಾಕಿದಾಗ ಪಾತ್ರೆಯಿಂದ ಏನಾಗ್ತಾ ಇದೆ, ಕಾಲು ಭಾಗ ನೀರು ಹೊರಚಲ್ತಾ ಇದೆ. ಹಾಗಾದರೆ ಪ್ರತಿ ಸೀಸದ ಗುಂಡಿನ ತ್ರಿಜ್ಯ ಮತ್ತು ಘನಫಲವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೊರಚಲ್ಲಿದ ನೀರಿನ ಪ್ರಮಾಣ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಮಕ್ಕಳೇ? 100 ಸೀಸದ ಗುಂಡಿನ ಘನಫಲ. ಈಸ್ ಈಕ್ವಲ್ ಟು ಏನು ಹೇಳಿ? ಕಾಲು ಭಾಗ ಶಂಕುವಿನ ಘನಫಲಕ್ಕೆ ಈಕ್ವಲ್. ಓಕೆ, ಹಾಗಾದ್ರೆ ಇಲ್ಲಿ ಹೊರಚಲ್ಲಿದ ನೀರಿನ ಪ್ರಮಾಣವನ್ನ ನೋಡೋಣ. ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? ಹೊರಚಲ್ಲಿದ ನೀರಿನ ಪ್ರಮಾಣ ಈಸ್ ಈಕ್ವಲ್ ಟು ಏನು ಹೇಳಿ? 100 ಸೀಸದ ಗುಂಡಿನ ಘನಫಲ. ಯಾವ್ದ್ರಲ್ಲಿ ಇದು? ಈಕ್ವಲ್ ಟು ಕಾಲು ಭಾಗ ಏನಾಗಿದೆ? ಶಂಕುವಿನಾಕಾರದ ಪಾತ್ರೆ ಅಲ್ವಾ? ಕಾಲು ಭಾಗದ ಶಂಕುವಿನಾಕಾರದ ಪಾತ್ರೆಯ ಘನಫಲ. ಶಂಕುವಿನ ಘನಫಲಕ್ಕೆ ಸಮನಾಗತ್ತೆ. ಇಲ್ಲಿ 100 ಗುಣಿಸು ಸೀಸದ ಗುಂಡಿನ ಘನಫಲ. ಅಂದ್ರೆ ಸೀಸದ ಗುಂಡು ಅಂದ್ರೆ ಹೇಗೆ, ಯಾವ ಆಕಾರವನ್ನು ಹೊಂದಿದೆ? ಸ್ಪಿಯರ್, ಗೋಳ ಅಲ್ವಾ? ಹಾಗಾದ್ರೆ ಗೋಳದ ಘನಫಲ ಏನ್ ಹೇಳಿ? 4/3 πr³ ಈಸ್ ಈಕ್ವಲ್ ಟು ಏನ್ ಹೇಳಿ? ಕಾಲು ಭಾಗ ಶಂಕುವಿನ ಘನಫಲ. 1/4 ಇಂಟು ಶಂಕುವಿನ ಘನಫಲದ ಸೂತ್ರ 1/3 πr³ πr²h. ಓಕೆ, 1/3 πr²h. ಈಸ್ ಈಕ್ವಲ್ ಟು, ಇಲ್ಲಿ ನಾವು ಇದರ ತ್ರಿಜ್ಯವನ್ನ ನೋಡ್ಬೇಕು. ಹಾಗಾಗಿ ಇಲ್ಲಿ ಆರ್ ಎಸ್. ಓಕೆ, ಈಸ್ ಈಕ್ವಲ್ ಟು, ಆರ್ ಅನ್ನ ಸೆಪರೇಟ್ ಮಾಡಿದಾಗ 1/4 ಇಂಟು 1/3 πr²h. ಈ ಆರು ಶಂಕುವಿಂದು. ಓಕೆ, ನಾವಿಲ್ಲಿ ಈ ಒಂದು ಗೋಳದ ತ್ರಿಜ್ಯವನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಆರ್ ಏನು? ಶಂಕುವಿನ ತ್ರಿಜ್ಯ ಆಗತ್ತೆ. r²h ಹಾಗೆ ಇಡ್ತೇನೆ. ಇಂಟು ಏನಾಯ್ತು ಹೇಳಿ? 3/4 ಇಂಟು 100. ಓಕೆ, ಆರ್ ಜೊತೆಯಲ್ಲಿ ಇರೋದನ್ನೆಲ್ಲ ನಾನು ಏನ್ ಮಾಡಿದ್ದೇನೆ? ರೈಟ್ ಸೈಡ್ ತಗೊಂಡು ಹೋದಾಗ ಅಂಶದಲ್ಲಿ ಇದ್ದಿದ್ದು ಛೇದಕ್ಕೆ ಹೋಗುತ್ತೆ, ಛೇದದಲ್ಲಿ ಇದ್ದಿದ್ದು ಏನಾಗುತ್ತೆ ಮಕ್ಕಳೇ? ಅಂಶಕ್ಕೆ ಬರುತ್ತೆ. ಓಕೆ, ಈಗ 1/4 ಇಂಟು 1/3 ಇಂಟು πr²h ಇಂಟು, ಸರಿಯಾಗಿ ಬರ್ಕೊಡ್ತೇನೆ, 1 ಸೆಕೆಂಡ್, 3/4 ಇಂಟು 100. ಇಲ್ಲಿ 3 ಕ್ಯಾನ್ಸಲ್ ಆಯ್ತು, π ಕ್ಯಾನ್ಸಲ್ ಆಗತ್ತೆ. ಈಸ್ ಈಕ್ವಲ್ ಟು ಏನಾಯ್ತು? r²h ಡಿವೈಡೆಡ್ ಬೈ 4×4 16 ಗುಣಿಸು 100. ಈಸ್ ಈಕ್ವಲ್ ಟು ಆರ್ ಏನ್ ಹೇಳಿ? ಶಂಕುವಿನ ತ್ರಿಜ್ಯ 5 ಹೋಲ್ ಸ್ಕ್ವೇರ್ ಗುಣಿಸು h ಏನ್ ಹೇಳಿ? ಶಂಕುವಿನ ಎತ್ತರ 8 ಡಿವೈಡೆಡ್ ಬೈ 16 ಗುಣಿಸು 100. ಈಸ್ ಈಕ್ವಲ್ ಟು 5×5 = 25 ಗುಣಿಸು 8 ಡಿವೈಡೆಡ್ ಬೈ 16 ಗುಣಿಸು 100. ನೆಕ್ಸ್ಟ್ ಪೇಜ್ ಅಲ್ಲಿ 25 ಗುಣಿಸು 8 ಏನಾಗುತ್ತೆ? 200 ಡಿವೈಡೆಡ್ ಬೈ 1600. ಇಲ್ಲಿ 0 ಹೋಯ್ತು, 2 1 2 8. ಇದು ಎಷ್ಟು ಬಂದಿದೆ ಮಕ್ಕಳೇ? ಆರ್ ಸ್ಪಿಯರ್ ಇದು ಅಲ್ವಾ? ಗೋಳದ ತ್ರಿಜ್ಯ ಎಷ್ಟು? 1/8 r³. ಇಲ್ಲಿ ಆರ್ ಈಸ್ ಈಕ್ವಲ್ ಟು ಏನಾಯ್ತು? r is equal to 1/8
2⁻³ ಓಕೆ. ಸೊ ಇಲ್ಲಿ r ಈಸ್ ಈಕ್ವಲ್ ಟು ಏನಾಯ್ತು, 1/2 ಹೋಲ್ ರೇಸ್ ಟು 3. ಓಕೆ, 1 ಸೆಕೆಂಡ್. ಸೊ r ಈಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ, ಕ್ಯೂಬ್ ರೂಟ್ 1/8 ಆಗುತ್ತೆ. ಸೊ ಅಲ್ವಾ, ಸೊ r ಈಸ್ ಈಕ್ವಲ್ ಟು ಏನಾಗುತ್ತೆ, 1/2 ಆಗುತ್ತೆ. ಓಕೆ, ಸೊ ಅಂದ್ರೆ ಇದು ಸ್ಪಿಯರ್ ತ್ರಿಜ್ಯ, ಯಾವುದು ಗೋಳದ ತ್ರಿಜ್ಯ ಸಿಕ್ಕಿದೆ. ಇಷ್ಟು 1/2, ಅಥವಾ ನೀವು ಇದನ್ನ 0.5 ಸೆಂಟಿಮೀಟರ್ ಅಂತ ಕೂಡ ಇಟ್ಕೊಳ್ಬಹುದು. ಸೊ ಈಗ ನಮಗೆ ಸೀಸದ ಗುಂಡಿನ ತ್ರಿಜ್ಯ ಸಿಕ್ಕಿದೆ, ಎಷ್ಟು 0.5 ಸೆಂಟಿಮೀಟರ್. ಸೊ ಹಾಗಾದ್ರೆ ನಾವಿಲ್ಲಿ ಪ್ರತಿ ಸೀಸದ ಗುಂಡಿನ ಘನಫಲವನ್ನ ನೋಡ್ಬೇಕು. ಸೊ ಪ್ರತಿ ಸೀಸದ ಗುಂಡಿನ ಘನಫಲ, ಸೀಸದ ಗುಂಡು ಅಂದ್ರೆ ಗೋಳದ ಘನಫಲ ಆಗುತ್ತೆ. ಸೊ 4/3 πr³. ಓಕೆ, ಸೊ ಇಲ್ಲಿ 4/3 ಇಂಟು π 22 ಡಿವೈಡೆಡ್ ಬೈ 7 ಇಂಟು, ಸೊ r ಅನ್ನ 0.5 ಹತ್ರ ತಗೊಳ್ಳಿ, ಅಥವಾ 1/2 ಅಂತ ಬೇಕಾದ್ರೂ ತಗೊಳ್ಬಹುದು. ಸೊ ನಾ ಇಲ್ಲಿ ಭಿನ್ನರಾಶಿಯ ರೂಪದಲ್ಲಿ ವ್ಯಕ್ತಪಡಿಸ್ತೇನೆ. ಸೊ 1/2 ಹೋಲ್ ಕ್ಯೂಬ್ ಆಯ್ತು. ಸೊ 4/3 ಇಂಟು 22 ಡಿವೈಡೆಡ್ ಬೈ 7 ಇಂಟು 1/8 ಆಗುತ್ತೆ. ಓಕೆ, ಸೊ ಇಸ್ ಈಕ್ವಲ್ ಟು, ಸೊ ಇದೇನಾಯ್ತು, 4 1 4 2 ಇಂಟು 2 1 2 11. ಸೊ 11 ಡಿವೈಡೆಡ್ ಬೈ 21. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.523 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಹಾಗಾದ್ರೆ ಇಲ್ಲಿ ಪ್ರತಿ ಸೀಸದ ಗುಂಡಿನ ಘನಫಲ ಎಷ್ಟಾಯ್ತು ಮಕ್ಕಳೇ, 0.523 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಸೊ ಅದೇ ಸೀಸದ, ಅಂದ್ರೆ ಪ್ರತಿಯೊಂದು ಗುಂಡಿನ ಸೀಸದ ತ್ರಿಜ್ಯ ಎಷ್ಟು ಬಂದಿದೆ ಹೇಳಿ, 0.5 ಸೆಂಟಿಮೀಟರ್. ಥ್ಯಾಂಕ್ ಯು.